ಒಂದಲ್ಲ ಎರಡಲ್ಲ 6 ಸಿನಿಮಾಗಳು 2025 ಪ್ರಜ್ವಲ್ ರವರಿಗೆ ಅಂದರೆ ಪ್ರಜ್ವಲ್ ದೇವರಾಜ್ ಅವರಿಗೆ ಅತ್ಯುತ್ತಮವಾದಂಥ ವರ್ಷವಾಗುತ್ತದಾ ಎಂದು ಕಾದು ನೋಡಬೇಕಾಗಿದೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆಯೇ ನೀವು ಕನ್ನಡ ಸಿನಿಮಾ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಒಂದು ಸಿನಿಮಾ ಶುರುವಾಗಿ ಚಿತ್ರೀಕರಣ ಮುಗಿಸಿ ತೆರೆಗೆ ಬರುವುದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಪದೇ ಪದೇ ಸಿನಿಮಾಗಳು ರಿಲೀಸ್ ಡೇಟ್ ಮುಂದೂಡುತ್ತಿದ್ದಾರೆ. ಕಾರಣಾಂತರಗಳಿಂದ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬರುವುದು ತಡವಾಗುತ್ತಿದೆ. ಆದರೆ ಕಳೆದ ವರ್ಷ ಪ್ರಜ್ವಲ್ ದೇವರಾಜ್ ನಟಿಸಿದ 2 ಸಿನಿಮಾ ತೆರೆಗೆ ಬಂದಿತ್ತು. ಈ ವರ್ಷ 6 ಸಿನಿಮಾಗಳು ಸಿದ್ಧವಾಗಿ ನಿಂತಿವೆ ಅಂತ ಹೇಳಬಹುದು. ತಂದೆ ಡೈನಾಮಿಕ್ ಸ್ಟಾರ್ ದೇವರಾಜ್ ರವರ ಹಾದಿಯಲ್ಲೇ ಚಿತ್ರರಂಗಕ್ಕೆ ಬಂದಂಥ ಪ್ರಜ್ವಲ್ ರವರು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಅದನ್ನೆಲ್ಲ ಮೀರಿ ಒಳ್ಳೆ ಸಿನಿಮಾ ಕೊಡಬೇಕು ಎನ್ನುವ ತಪಸ್ಸು ಕೂಡ ಮುಂದುವರೆಸಿದ್ದಾರೆ ಅಂತ ಹೇಳಬಹುದು. ಈ ವರ್ಷ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರಲು ಪ್ರಜ್ವಲ್ ರವರು ಸಜ್ಜಾಗಿದ್ದಾರೆ. ಮೊದಲನೇದಾಗಿ ಕರಾವಳಿ. ಗುರುಧರ್ ಗಾಣಿಗ ನಿರ್ದೇಶನದ ಕರಾವಳಿ ಸಿನಿಮಾ ಭಾರೀ ಹೈಪ್ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಪೋಸ್ಟರ್, ಟೀಸರ್ಗಳು ಬಿಡುಗಡೆಯಾಗಿ ತುಂಬಾ ಗಮನ ಸೆಳೆದಿದೆ ಅಂತ ಹೇಳಬಹುದು. ಕಂಬಳ ಓಟದ ಸುತ್ತ ಸಾಗುವಂಥ ಕತೆ ಈ ಚಿತ್ರದಲ್ಲಿದೆ ಅಂತ ಈ ಪೋಸ್ಟರ್ಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಪಿಶಾಚಿ ಟೀಸರ್ ರಿಲೀಸ್ ಆಗಿ ತುಂಬಾನೇ ಸದ್ದು ಮಾಡಿತ್ತು. ಮಾರ್ಚ್ನಲ್ಲಿ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಬಹುದು. ಹಾಗೆ ಎರಡನೇದಾಗಿ ಗಣ. ತೆಲುಗಿನ ಹರಿಪ್ರಸಾದ್ ಜಕ್ಕರವರು ನಿರ್ದೇಶನದ ಗಣ ಚಿತ್ರದಲ್ಲಿ ಕೂಡ ಪ್ರಜ್ವಲ್ ರವರು ನಾಯಕನಾಗಿ ನಟಿಸಿದ್ದಾರೆ. ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ. ಮೈ ನೇಮ್ ಈಸ್ ಸೋನಾ ಬೇಬಿ, ಕಣ್ಣ ಮುಚ್ಚಾಲೆ ನನ್ನ ಹಾಬಿ ಎಂಬ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಗಿ ಸದ್ದು ಮಾಡಿತ್ತು. ಆದರೆ ಈ ಸಿನಿಮಾದ ಯಾವುದೇ ರೀತಿಯ ಅಪ್ಡೇಟ್ಗಳು ಕೂಡ ಬಂದಿಲ್ಲ. ಮೂರನೇ ಸಿನಿಮಾ ಜಾತಾರ. ಉದಯ ನಂದನವನಂ ನಿರ್ದೇಶನದ ಜಾತಾರ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರುವ ನಿರೀಕ್ಷೆ ಇದೆ. ಕಬಡ್ಡಿ ಆಟಗಾರನ ಅವತಾರದಲ್ಲಿ ಪ್ರಜ್ವಲ್ ರವರು ಕಾಣಿಸಿಕೊಂಡಿದ್ದಂಥ ಪೋಸ್ಟರ್ ಒಂದನ್ನು ಹಿಂದೆಯೇ ವೈರಲ್ ಆಗಿತ್ತು. ಈ ಚಿತ್ರದಲ್ಲಿ ಬಹಳ ವಿಭಿನ್ನ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಅಂತ ಹೇಳಬಹುದು. ಈ ಸಿನಿಮಾದಲ್ಲಿ ಲವ್, ಆಕ್ಷನ್, ಫ್ಯಾಮಿಲಿ ಸೆಂಟಿಮೆಂಟ್ ಹೀಗೆ ಎಲ್ಲ ಕಮರ್ಷಿಯಲ್ ಅಂಶಗಳು ಈ ಚಿತ್ರದಲ್ಲಿದೆ ಅಂತ ಹೇಳಬಹುದು. ಹಾಗೆ ಈ ಸಿನಿಮಾದ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ಹಾಗೆ ನಾಲ್ಕನೇದಾಗಿ ಮಾಫಿಯಾ. ಬಹಳ ಹಿಂದೆ ಶುರುವಾಗಿದ್ದ ಮಾಫಿಯಾ ಸಿನಿಮಾ ಕೂಡ ಈ ವರ್ಷ ತೆರೆಗೆ ಬರುವ ನಿರೀಕ್ಷೆ ಇದೆ. ಇದೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾವಾಗಿದೆ. ಈ ಸಿನಿಮಾಗೆ ಕುಮಾರ್ ರವರು ಹಣ ಹೂಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಅದಿತಿ ಪ್ರಭುದೇವ, ದೇವರಾಜ್, ಸಾಧು ಕೋಕಿಲ, ಶೈನ್ ಶೆಟ್ಟಿ ಚಿತ್ರದ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ. ಈ ಸಿನಿಮಾ ಹಿಂದೆಯೇ ರಿಲೀಸ್ ಆಗಬೇಕಾಗಿತ್ತು, ಅಂದರೆ 2024ರಲ್ಲಿಯೇ ತೆರೆ ಕಾಣಬೇಕಾಗಿತ್ತು. ಕಾರಣಾಂತರಗಳಿಂದ ಚಿತ್ರದ ರಿಲೀಸ್ ಡೇಟ್ ಅನ್ನು ಮುಂದೂಡಿದ್ದಾರೆ. ಹಾಗೆ ಮುಂದೂಡುತ್ತಾ 2025ಕ್ಕೆ ಬಂದು ನಿಂತಿದೆ. ಈ ವರ್ಷನಾದರೂ ಈ ಸಿನಿಮಾ ತೆರೆ ಕಾಣುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಐದನೇದು ಚೀತಾ. ರಾಜಕಲೈ ನಿರ್ದೇಶನದಲ್ಲಿ ಚೀತಾ ಎಂಬ ಮತ್ತೊಂದು ಚಿತ್ರದಲ್ಲಿ ಡೈನಾಮಿಕ್ ಪ್ರಿನ್ಸ್ ರವರು ನಟಿಸುತ್ತಿದ್ದಾರೆ. ಹಾಗೆ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ನಡೆಯುವ ಕತೆ ಚಿತ್ರದಲ್ಲಿದೆ ಅಂತ ಹೇಳಬಹುದು. ಸಿನಿಮಾದಲ್ಲಿ ಶ್ರುತಿ ಹರಿಹರನ್, ಗುರುರಾಜ್, ಜಗ್ಗೇಶ್, ಶಿವರಾಜ್ ಕೆ. ಆರ್. ಪೇಟೆ ಪ್ರಮುಖ ತಾರಾಗಣದಲ್ಲಿದ್ದಾರೆ. ನಾಯಕ ಚಿರತೆಯಷ್ಟು ವೇಗ ಇರುವವನು, ಹಾಗೆ ಈ ಟೈಟಲ್ ಎಂದು ಚಿತ್ರತಂಡ ಹೇಳಿಕೊಂಡಿತ್ತು. ಆದರೆ ಈ ಸಿನಿಮಾದ ಯಾವುದೇ ತರಹದ ಅಪ್ಡೇಟ್ ಬಂದಿಲ್ಲ. ಹಾಗೆ ಆರನೇದಾಗಿ ರಾಕ್ಷಸ. ಹೊಸ ವರ್ಷದ ಸಂಭ್ರಮದಲ್ಲಿ ಪ್ರಜ್ವಲ್ ನಟನೆಯ ರಾಕ್ಷಸ ಚಿತ್ರದ ರಿಲೀಸ್ ಡೇಟ್ ಕೂಡ ಘೋಷಣೆಯಾಗಿದೆ. ಲೋಹಿತ್ ಎಚ್ ರವರು ನಿರ್ದೇಶನದ ಹಾರರ್ ಥ್ರಿಲ್ಲರ್ ಕಥಾಹಂದರದ ಸಿನಿಮಾ ಇದು. ದೀಪು BS ಚಿತ್ರಕ್ಕೆ ಹಣವನ್ನು ಹೂಡಿದ್ದಾರೆ. ಹಾಗೆ ಈ ಸಿನಿಮಾದ ಟೀಸರ್ ಗಮನ ಸೆಳೆಯುತ್ತಿದ್ದು ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿದೆ. ಈ ಸಿನಿಮಾ ಇದೇ ಶಿವರಾತ್ರಿಯ ಸಂಭ್ರಮದಲ್ಲಿ 5 ಭಾಷೆಗಳಲ್ಲಿ ತೆರೆಗೆ ಕಾಣಲಿದೆ ಅಂತ ಹೇಳಬಹುದು. ಹಾಗೆ ಇದೇ ರೀತಿ ನಮ್ಮ ಪ್ರಜ್ವಲ್ ದೇವರಾಜ್ ರವರ 6 ಸಿನಿಮಾಗಳು ಈ ವರ್ಷದಲ್ಲಿ ತೆರೆ ಕಾಣುತ್ತದವಾ ಇಲ್ಲವಾ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.